ದಶಕಗಳ ಬಳಿಕ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಜ್ಞಾನವ್ಯಾಪಿ ಮಸೀದಿಯಲ್ಲಿ 1993 ಡಿಸೆಂಬರ್ನಲ್ಲಿ ಪೂಜೆ ನಿಂತಿತ್ತು. ಇದೀಗ 3 ದಶಕಗಳ ಬಳಿಕ ಪೂಜೆ ಆರಂಭ ಆಗಿರೋದು. 3 ದಶಕಗಳ ಬಳಿಕ ನೆಲಮಾಳಿಗೆಯಲ್ಲಿ ಪೂಜೆ ಸಲ್ಲಿಕೆ ಮಾಡಲಾಗಿರೋದು. ನಿನ್ನೆಷ್ಟೇ ಹಿಂದೂಗಳಿಗೆ ಪೂಜೆ ಸಲ್ಲಿಸಬಹುದು ಅಂತ ಕೋರ್ಟ್ ಏನು ಅನುಮತಿಯನ್ನ ಕೊಟ್ಟಿತ್ತು. ನಿನ್ನೆ ಮಸೀದಿಯ ವ್ಯಾಸ್ಕಾ ಠಿಕಾನ ನೆಲಮಾಳಿಗೆಯಲ್ಲಿ ಪೂಜೆ ಮಾಡಬಹುದು ಅಂತ ಏನು ಆದೇಶವನ್ನ ನೀಡಲಾಗಿತ್ತು, ತೀರ್ಪನ್ನು ಕೊಡಲಾಗಿತ್ತು. ರಾತ್ರಿ 12:30ರಿಂದ ರಾತ್ರಿ 1:30 ತನಕವೂ ಕೂಡ ರಾತ್ರಿ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಹಿಂದೂಗಳಿಂದ ಪೂಜೆ ಸಲ್ಲಿಕೆ ಮಾಡಲಾಗಿರೋದು ನಾವೀಗ ಗಮನಿಸಬಹುದು. ನೆಲಮಾಳಿಗೆಯ ದೃಶ್ಯ ಇದು. ಜಿತೇಂದ್ರನಾಥ್ ವ್ಯಾಸ್ ಕುಟುಂಬದ ಸದಸ್ಯರು ಈ ಪೂಜೆಯನ್ನು ನೆರವೇರಿಸಿರುವುದು, ಭಾಗಿಯಾಗಿದ್ದು ಪೂಜೆಯಲ್ಲಿ ಗಂಗಾಜಲದಿಂದ ಶುದ್ಧೀಕರಿಸಿದ ಬಳಿಕ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಪೂಜೆಗೆ ಕೋರ್ಟ್ ಅನುಮತಿಯನ್ನ ಕೊಟ್ಟಿರೋದು. ಕಾಶಿ ವಿಶ್ವನಾಥ ದೇಗುಲ ಬದಿಯ ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿರುವಂತಹ ವ್ಯಾಸ್ಕಾ ಠಿಕಾಣ, ಅಲ್ಲಿ ಶೃಂಗಾರ ಗೌರಿ ಮತ್ತೆ ಇತರ ಹಿಂದೂ ವಿಗ್ರಹಗಳನ್ನ ಪೂಜೆ ಮಾಡಬಹುದು ಅಂತ ಹಿಂದೂಗಳಿಗೆ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಅನುಮತಿಯನ್ನ ಕೊಟ್ಟಿದೆ. ಹೀಗಾಗಿ ಜ್ಞಾನವ್ಯಾಪಿ ಮಸೀದಿ ಕುರಿತ ಹೋರಾಟದಲ್ಲಿ ಇಲ್ಲಿ ಯಾರು ಹೋರಾಟ ಮಾಡ್ತಾ ಇದ್ರು ಹಿಂದೂಗಳು, ಅವರಿಗೆ ಮಹತ್ವದ ಜಯ ಲಭಿಸಿರೋದು. ಈಗ ಪೂಜೆ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ವಿ. 1993ರವರೆಗೂ ಕೂಡ ಜ್ಞಾನವ್ಯಾಪಿ ತಳಮಹಡಿಯಲ್ಲಿರುವಂತಹ ಶೃಂಗಾರ ಗೌರಿಗೆ ಪೂಜೆ ಸಲ್ಲಿಕೆ ಮಾಡಲಾಗ್ತಾ ಇತ್ತು. ವ್ಯಾಸ ಕುಟುಂಬಸ್ಥರು ಅಂದ್ರೆ ಅರ್ಚಕ ಸೋಮನಾಥ ವ್ಯಾಸ್ ಅವರ ಕುಟುಂಬಸ್ಥರು, ಕಾಶಿ ವಿಶ್ವನಾಥ ದೇಗುಲದ ಅರ್ಚಕರು, ಅವರ ಕುಟುಂಬಸ್ಥರು ಪ್ರತಿನಿತ್ಯ ಪೂಜೆ ಮಾಡ್ತಾ ಇದ್ರು. ಆದ್ರೆ ಯಾವಾಗ ಬಾಬ್ರಿ ಮಸೀದಿ ಧ್ವಂಸ ಹಿನ್ನೆಲೆಯಲ್ಲಿ ಕೋರ್ಟ್ ಆದೇಶದ ಮೇರೆಗೆ ಪ್ರವೇಶವನ್ನೇ ನಿರ್ಬಂಧಿಸಲಾಗಿತ್ತು, ಆಗ ಪೂಜೆ ನಿಂತು ಹೋಗಿತ್ತು. ಪೂಜೆಗೆ ಅನುಮತಿ ಬೆನ್ನಲ್ಲೇ ಮಸೀದಿ ಬೋರ್ಡ್ ತೆರವು. ಜ್ಞಾನವ್ಯಾಪಿ ಮಸೀದಿಯಲ್ಲ ಮಂದಿರ ಅಂತ ಬೋರ್ಡ್. ಜ್ಞಾನವ್ಯಾಪಿ ಮಸೀದಿ ಸಂಪರ್ಕಿಸುವ ರಸ್ತೆಯಲ್ಲಿ ಬೋರ್ಡ್ ಬದಲಾಗಿದೆ. ಈಗ ಬೋರ್ಡ್ನಲ್ಲಿ ಮಸೀದಿ ಅನ್ನುವಂತಹ ಪದದ ಮೇಲೆ ಮಂದಿರ ಅನ್ನುವಂತಹ ಪದವನ್ನ ಬದಲಾಯಿಸಲಾಗಿದೆ. ಮಂದಿರ ಅಂತ ಬದಲಾಯಿಸಿರುವಂತಹ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮಸೀದಿ ಜ್ಞಾನವ್ಯಾಪಿ ಮಸೀದಿ ಅಂತೇನು ಇಷ್ಟು ದಿವಸ ಹೇಳಲಾಗ್ತಾ ಇತ್ತು, ಅದಕ್ಕೆ ತಕ್ಕಂತೇನು ಬೋರ್ಡ್ ಮಸೀದಿ ಅಂತಾನೆ ಇತ್ತು. ಅದೀಗ ಮಸೀದಿ ಅಲ್ಲ, ಜ್ಞಾನವ್ಯಾಪಿ ಮಂದಿರ ಅಂತ ಬದಲಾಗಿದೆ. ಕಾರಣ ಅಲ್ಲಿ ಪೂಜೆಗೆ ಅವಕಾಶವನ್ನೇ ನೀಡಲಾಯಿತು. ಅದಾದ ನಂತರ ಏಕಾಏಕಿ ಅಲ್ಲಿ ಬೋರ್ಡ್ ತೆರವಾಗಿರುವಂತಹ ದೃಶ್ಯ ಕಂಡು ಬಂತು. ನಾವೀಗ ಗಮನಿಸಬಹುದು. ಕಾಶಿ ವಿಶ್ವನಾಥ್ ಟೆಂಪಲ್ ಜ್ಞಾನವ್ಯಾಪಿ ಮಸೀದ್ ಬದಲಿಗೆ ಮಂದಿರ್ ಅನ್ನುವಂತಹ ಒಂದು ಅಕ್ಷರ ಕಾಣ್ತಾ ಇದೆ, ಶಬ್ದ ಕಾಣ್ತಾ ಇದೆ. ಜೊತೆಗೆ ಟೆಂಪಲ್, ಮಸೀದ್ ಇರೋಲ್ಲಿ ಟೆಂಪಲ್ ಅಂತ ಬದಲಾಯಿಸಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, 3 ದಶಕಗಳ ನಂತರ ಪೂಜೆ ಸಲ್ಲಿಕೆ ಆಗಿರೋದು ಬಹಳ ವಿಶೇಷವಾಗಿ ಹಿಂದೂಗಳು ಇದನ್ನ ಗಮನಿಸಿರಬಹುದು ಆ ಭಾಗದಲ್ಲಿ. ಜೊತೆಗೆ ಎಲ್ಲರ ಒಂದು ಭಾವನೆ ಕೂಡ ಅವಕಾಶವನ್ನು ನೀಡಬೇಕು ಅಂತ ಆಗಿತ್ತು. ಇದೀಗ ಅಲ್ಲಿ ಯಾವ ರೀತಿ ಪೂಜೆ ನಡೀತಾ ಇದೆ, ಮತ್ತೆ ಪ್ರತಿನಿತ್ಯದ ಪೂಜಾ ಕೈಂಕರ್ಯಗಳು ಹೇಗಿರ್ಲಿವೆ ಆ ಭಾಗದಲ್ಲಿ? ಸುಕನ್ಯಾ, ನಿನ್ನೆಯಷ್ಟೇ ವಾರಣಾಸಿಯ ಜಿಲ್ಲಾ ಕೋರ್ಟ್ ಮಹತ್ವದ ಆದೇಶವನ್ನು ನೀಡಿತ್ತು. ಜ್ಞಾನವ್ಯಾಪಿ ಮಾಸ್ಕ್ ನೆಲಮಾಳಿಗೆಯಲ್ಲಿ ಏನಿದೆ, ಈ ನೆಲಮಾಳಿಗೆಯಲ್ಲಿ ಹಲೋ ಎಸ್ ಹೇಳಿ ಹರೀಶ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಹೌದು ಸುಕನ್ಯಾ, ಈಗ ನಿನ್ನೆ ಕೋರ್ಟ್ ಕೊಟ್ಟಂತಹ ಆದೇಶ ಏನಿದೆ, ಆ ಆದೇಶದ ಪ್ರಕಾರವಾಗಿಯೇ ಇವತ್ತು ಪೂಜೆಯನ್ನು ನೆರವೇರಿಸಲಾಗಿದೆ. ಮುಖ್ಯವಾಗಿ ಸೋಮನಾಥ್ ವ್ಯಾಸ್ ಏನಿದ್ದಾರೆ, ಅವರು 1993 ತನಕ ಪೂಜೆ ಮಾಡ್ಕೊಂಡು ಬಂದಿತ್ತು. ಆ ಕುಟುಂಬ ಆ ಜ್ಞಾನವ್ಯಾಪಿ ಮಸೀದಿ ಏನಿದೆ, ಮಸೀದಿಯ ನೆಲಮಾಳಿಗೆಯಲ್ಲಿ ಹಿಂದೂ ದೇವರುಗಳ ವಿಗ್ರಹಗಳೇನಿದೆ, ಈ ವಿಗ್ರಹಗಳಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇತ್ತು. ಆದರೆ 1993ರಲ್ಲಿ ಈ ಒಂದು ಸರ್ಕಾರದ ಒಂದು ಮೌಖಿಕ ಆದೇಶದಿಂದ ಆ ಪೂಜೆ ನಿಂತಿತ್ತು. ಇಂತಹ ಸಂದರ್ಭದಲ್ಲಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಇದೇ ಕುಟುಂಬ ಏನು ಸೋಮನಾಥ್ ಅವರ ಕುಟುಂಬ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿತ್ತು, ನಮಗೆ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ನಿನ್ನೆ ಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿತ್ತು, ಪೂಜೆಯನ್ನ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ. ಮತ್ತೆ ಸ್ಥಳೀಯ ಆಡಳಿತ, ಜಿಲ್ಲಾ ಸ್ಥಳೀಯ ಆಡಳಿತ ಏನಿದೆ, ಇದು ಸಂಪೂರ್ಣವಾಗಿ ಪೂಜೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ಅಲ್ಲಿ ಸ್ವಚ್ಛತೆಯನ್ನು ಕೂಡ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳಿತ್ತು. ಅದೇ ರೀತಿಯಾಗಿ ಕೋರ್ಟ್ ಆದೇಶ ಬಂದ ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾಗಿ ಆ ನೆಲಮಾಳಿಗೆ ಏನಿದೆ, ಆ ನೆಲಮಾಳಿಗೆಯನ್ನು ಸ್ವಚ್ಛಗೊಳಿಸಿ ಪೂಜೆಗೆ ಅವಕಾಶವನ್ನ ಮಾಡಿಕೊಟ್ಟಿರುವಂಥದ್ದು. ರಾತ್ರಿ 12:30 ಸುಮಾರಿಗೆ ಪೂಜೆ ನಡೆದಿದೆ. ಸೋಮನಾಥ್ ವ್ಯಾಸ್ ಅವರ ಕುಟುಂಬ ಏನಿದೆ, ಜಿತೇಂದ್ರನಾಥ್ ವ್ಯಾಸ್ ಏನಿದ್ದಾರೆ, ಅವರು ಕುಟುಂಬಸ್ಥರ ತೆರಳಿ ಪೂಜೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಪೇಂಟಿಂಗ್ ಅನ್ನ ಮಾಡಿ ಸುಮಾರು 30 ವರ್ಷಗಳಿಂದ ಸಂಪೂರ್ಣವಾಗಿ ಆ ಒಂದು ಪ್ರದೇಶ ಏನಿತ್ತು, ನೆಲಮಾಳಿಗೆ ಏನಿತ್ತು, ಸಂಪೂರ್ಣವಾಗಿ ಸೀಸ್ ಆಗಿದ್ದಂಥ ಸಂದರ್ಭದಲ್ಲಿ ಯಾರು ಕೂಡ ಹೋಗಿರಲಿಲ್ಲ. ಕೀ ಕೂಡ ಸಮಿತಿಯ ಅಂದ್ರೆ ಮಸೀದಿ ಸಮಿತಿಯವರ ಬಳಿ ಇತ್ತು. ಇಂತಹ ಸಂದರ್ಭದಲ್ಲಿ ಆ ಮಸೀದಿಯ ಸಮಿತಿಯ
ಸಮಿತಿಯವರ ಹತ್ರ ಕೀಯನ್ನು ಇಸ್ಕೊಂಡು ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲ್ಲಿ ಪೂಜೆಯನ್ನು ನೆರವೇರಿಸಲಾಗಿದೆ. ಪ್ರತಿದಿನ ಕೂಡ ಪೂಜೆ ನಡೆಯುತ್ತೆ. ಸೋಮನಾಥ್ ವ್ಯಾಸ್ ಅವರ ಕುಟುಂಬ ಪ್ರತಿದಿನ ಅಲ್ಲಿ ಪೂಜೆ ನಡೆಯುತ್ತೆ. ಈಗ ಕೋರ್ಟ್ ಈ ಒಂದು ಆದೇಶವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಮಸೀದಿಯ ಹೊರಗಡೆ ಇದ್ದಂಥ ಬೋರ್ಡ್ ಅನ್ನು ಕೂಡ ಬದಲಾಯಿಸಲಾಗಿದೆ. ಹಿಂದೂ ಕಾರ್ಯಕರ್ತರಲ್ಲಿ ಜ್ಞಾನವ್ಯಾಪಿ ಮಸೀದಿ ಅನ್ನುವಂಥದ್ದನ್ನ ಜ್ಞಾನವ್ಯಾಪಿ ಮಂದಿರ ಅನ್ನುವಂಥ ನಿಟ್ಟಿನಲ್ಲಿ ಬೋರ್ಡ್ ಅನ್ನ ಬದಲಾಯಿಸಿದ್ದಾರೆ. ಸುಕನ್ಯಾ, ಧನ್ಯವಾದ ಹರೀಶ್.